ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊತೀನಿ. ಇವತ್ತು ನೋಡ್ರಿ ಎದ್ರ ಬಗ್ಗೆ ಮಾತಾಡ್ಲತ್ತೀನಿ ಅಂದ್ರೆ ದ ಎಪಿಕ್ ದ ಬ್ಲಾಕ್ ಬಸ್ಟರ್ ಮೂವಿ ಅಪ್ಕಮಿಂಗ್ ಫಾರ್ ಆಲ್ ಇಂಡಸ್ಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಇದ್ರಾಗೆ ಇನ್ನೊಂದು ವಿಷಯ ಅಂದ್ರೆ ನಾನು ಹೇಳ್ತಿರೋದು ರಾಮಾಯಣ ಬಗ್ಗೆ. ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಕನ್ನಡದ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಸರ್ ಇದ್ರಾಗ ಅದಕ್ಕೊಂದು ಜಾಸ್ತಿ ಖುಷಿ ನೋಡ್ರಿ. ಮುಂಜಾನೆ ದುಕಾನ್ದಾಗ ನೋಡಿದೆ, ಇನ್ನೊಂದು ಸರಿ ನೋಡ್ತೀನಿ ನೋಡ್ರಿ. ನಿಮ್ಮ ಫಸ್ಟು ಸ್ಟಾರ್ಟಿಂಗ್ ಆಗ್ತದ, ಎದ್ರಲ್ಲಿಂದ ಆಗ್ತದ ಶ್ರೀರಾಮ ನಿಂತಿರ್ತಾನೆ ಅಂದ್ರೆ ಅಲ್ಲಿ ಬಾಣ ಹಿಡ್ಕೊಂಡು ನಿಂತಾನ ಅದು ಬಿಸಿಲು ಬರ್ಲಾತಿರ್ತದೆ. ಎದ್ರಲ್ಲಿಂತ ಹೆಂಗೆ ಬರ್ಲಾತದಂದ್ರೆ ನೋಡೋಕೆ ಲುಕ್ಕು ಮತ್ತು ಅದು ಗ್ರಾಫಿಕ್ಸು, ಆಮೇಲೆ ಅದು ನಿಂತಿರೋ ಸ್ಟೈಲು ಕ್ಲಿಯರ್. ಅದು IMAXದು ಕ್ಯಾಮ್ರಾ ಪೂರ ಅದು ಅವತಾರ ಅದು ಮಾಡಿರೋ ಆ ಕ್ಯಾಮ್ರಲಿಂತ ಅವರು ಪ್ರೊಡಕ್ಷನ್ದಾಗ. ಮತ್ತು ಇನ್ನೊಂದ್ಸಲ ಏನು ಬರ್ತದೆ ಅಂದ್ರೆ ದಾರಿಗೆ ಹೊಟ್ಟಿರ್ತಾರೆ, ಒಬ್ಬರು ಹಿಂದಲೇ ಕಾಣ್ತಾರೆ, ಇದು ನೋಡೋಣ ಗೊತ್ತಾಗ್ಬಿಡ್ತದೆ ಯಾರ ಇದು ರಾವಣ ಅಂತ. ಆದ್ರೆ ರಾವಣ ಪಾತ್ರದಾಗ ಯಾರ ನಮ್ಮ ಯಶ್ ಸರ ಹಿಂದಲಿಂತ ಹೊಂಟಿರ್ತಾನ. ಅವಾಗ ನೋಡಿದ್ರು ಮೈಯೆಲ್ಲ ಜುಮ್ ಅಂತದ ನೋಡಿದ್ರು, ಯಾಕಂದ್ರೆ ಹಿಂದ ಕೂದಲ ಮುಖಾಂತರ ತೋರ್ಸಲ್ಲ ಗೊತ್ತದ ನನಗೆ. ಟ್ರೈಲರ್ದಾಗೆ ಮುಖ ಸ್ವಲ್ಪ ತೋರಿಸಿದ್ರು. ಅದು ಪಾರ್ಟ್ 2 ಅದಿದೆ ಇರೋದು ಮೂವಿ. ಇನ್ನು ಪಾರ್ಟ್ 2ದಾಗ ಜಾಸ್ತಿ ತೋರಿಸ್ತಾರೆ, ಪಾರ್ಟ್ 1ದಾಗ ಭೀ ಸ್ವಲ್ಪ ತೋರಿಸ್ತಾರೆ. ಕಾಡ್ನ್ಯಾಗ ಒಂದು ರಾಕ್ಷಸ ನೋಡ್ರಿ. ಇದು ನಿಮಗೆ ವಿಡಿಯೋದಾಗ ತೋರಿಸಿದ್ರು. ರಾಕ್ಷಸ ಕೂಡ ಹೊಡೆದಾಡ್ಲತ್ತಿರ್ತಾನೆ. ಅದು ಮಾನ್ಸ್ಟರ್ ಫುಲ್ಲು ದೊಡ್ಡದಿರ್ತಾನೆ ಮಾನ್ಸ್ಟರ್, ಅದ್ರ ಕೂಡ ಹೊಡೆದಾಡ್ಲತ್ತಿರ್ತಾನೆ. ಆದ್ರೆ ಅವಾಗ ಸತ್ತಿರಲ್ಲ ಏನು ಅನ್ನಿಸ್ತದೆ, ಯಾಕಂದ್ರೆ ಇನ್ನೊಂದು ಮುಂದೆ ಭೀ ಬರ್ತಾನೆ ಹೇಳ್ತಾನೆ. ಆಮ್ಯಾಗ ಬಾಣ ಹಿಡ್ಕೊಂಡು ನಿಂತಿರ್ತಾರೆ ಹಿಂಗೆ, ಅದು ಯಾರಂತ ಗೊತ್ತಾಗಲ್ಲ, ಅಷ್ಟು ಗೊತ್ತಾಗಲಿಲ್ಲ. ಆಮ್ಯಾಗ ಪ್ರಾರ್ಥನೆಯನ್ನು ಇದು ಭಾಳ ಇಂಪಾರ್ಟೆಂಟ್. ಇದು ನನ್ನ ಮೈಯೆಲ್ಲ ಬೂಸ್ ಬಂದು ನೋಡ್ರಿ, ಆ ಥರ ಫೀಲ್ ಆಯ್ತು ನನಗೆ. ಯಾಕಂದ್ರೆ ಹಿಂಗೆ ಪೂರ ಸಭೆಯಲ್ಲಿ ನಿಂತು ಕೇಸಿಂದು ಸಭೆ ಒಳಗೆ ಜನಗಳು ಕುಂತಿರ್ತಾರೆ. ಅದು ನೋಡೋಕೆ ಹೆಂಗೆ ಕಾಣ್ತದಂದ್ರೆ ಮತ್ತೆ ರಾಮ ಲಕ್ಷ್ಮಣ ಮತ್ತು ಸೀತಾ ಕುಂತ್ಕೊಳ್ತಾರೆ ಅಲ್ಲಿ. ಆದ್ರೆ ಸೀತಾ ಲಕ್ಷ್ಮಣಿಯಿಂದ ಇನ್ನೊಬ್ರು ಕುಂತಾರ, ಅದು ಯಾರಂತ ನಮ್ಗೆ ಗೊತ್ತಾಗಲಿಲ್ಲ. ಅಷ್ಟು ಹಿಂದಿಂದ ನೋಡಿ ಆಮೇಲೆ ರಾಮ ತಿರುಗಿ ನೋಡ್ತಾನ, ಅಲ್ಲಿಗೆ ಅಲ್ಲಿ ಏನು ತೋರಿಸಿಲ್ಲ. ಇದಾದ್ಮೇಲೆ ಇಂಪಾರ್ಟೆಂಟ್ ಈಗ ಬರ್ತೀನಿ ನೋಡ್ರಿ. ಏನಂದ್ರೆ ನಮ್ಮ ಯಶ್ ಬಸ್ತು ರಾವಣ ಇಲ್ಲಿಗೆ ಹೊಂಟಿರ್ತ, ಅದು ತೇರಿರ್ತದ. ತೇರಂದ್ರೆ ಮ್ಯಾಗ ಅದು ಏನಂತೀಯಪ್ಪ, ಅದು ಮ್ಯಾಗ ಹೋಗೋದು, ಹಾರಿಕೆಂದು ಹೋಗೋದು, ಸ್ವಾನ, ಅದು ಏನಂತೀವಿ ಅಂದ್ರೆ ರಾವಣದ ವಾಹನ. ಅದು ಆ ಸಭೆಯಿಂದ ಅದು ಅದ್ರ ಹೋಗ್ಲಕ್ಕೆ ಎಲ್ಲಷ್ಟು ನೋಡಿದ್ರೆ ಒಂದು ಹೆಂಗೆ ಅನಿಸಿತ್ತು ಅಂದ್ರೆ ಪಿಕ್ಚರ್ ನಾಳೆಗೆ ಇರಬಾರ್ದೇನೋ ಅಂತ ಅನಿಸ್ತು. ಅದು ಯಾವಾಗಾದ್ರೂ ದಿವಾಲಿಗೆ ಅದು ನೋಡ್ರಿ ಫಸ್ಟ್ ಪಾರ್ಟ್, ಮತ್ತು ಇನ್ನೊಂದು ಪಾರ್ಟ್ ಮುಂದಿನ ವರ್ಷ, ಈ ವರ್ಷ ಇನ್ನೊಂದು ವರ್ಷ ದಿವಾಲಿಗೆ, 2ನೇ ದಿವಾಲಿಗೆ. ಅದು ನಿಮ್ಗೆ ಹೇಗೆ ಅನ್ನಿಸ್ತು ಇದು ನೋಡಿ ಕೇಸಿಂದ? ನಾನು ಇಷ್ಟ ಅಂದ್ರೆ ಇದು ನೋಡೋಕೆ ಎಷ್ಟು ಚಲೋ ಅನ್ನಿಸ್ತದಂದ್ರೆ ಅದ್ರಾಗ ಸೀನ್ ಹೆಂಗೆ ಆ್ಯಕ್ಟಿಂಗ್ ಮಾಡಿ. ಆದ್ರೆ ಒಂದೇ ಬೇಜಾರು ಅನಿಸ್ತದಂದ್ರೆ ರಾವಣ ಮರಣ ಆಗ್ತಾನೆ ಲಾಸ್ಟಿಗೆ. ಒಟ್ಟು ಯಾವತ್ತಾನ ಒಂದು ಸಲ ಆಗಲೇಬೇಕು ರಾವಣ ಮರಣ ಆಗಿಬಿಡ್ತದೆ. ಪಾರ್ಟ್ 2ದಾಗ ಆಗ್ತದೆ, ಪಾರ್ಟ್ 2ದಾಗೆ ಆಗ್ತದೆ ಆಲ್ಮೋಸ್ಟ್. ಅಂದರೆ ಪಾರ್ಟ್ 1ದಾಗ ಅರ್ಧಕ್ಕೆ ನಿಂತಿರ್ತದೆ. ಅದೊಂದು ಸ್ವಲ್ಪ ಬೇಜಾರು ಅನಿಸ್ತದೆ. ಅವಾಗ ನೋಡೋ ಪಾರ್ಟ್ 2ದಾಗ ನೋಡೋ ಓ ರಾವಣ ಸತ್ನಲ್ಲ, ನಮ್ಮ ಎಷ್ಟು ಸೋತ್ನಲ್ಲ ಅಂತ ಅನಿಸ್ತದೆ. ರಾವಣದ ಮರಣ ಆಗಲೇಬೇಕು, ಹಾಗಾಗಿ ಆ ಪಿಕ್ಚರ್ ಮಾಡಿದ್ದಾರೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ತೆಗೆದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದ್ಸಲ ಸಿಗ್ತಾನೆ. ಅಲ್ಲಿ ತನಕ ಟಾಟಾ ಟೇಕ್ ಕೇರ್ ಎಲ್ರಿಗೂ. ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಯಶ್ ಬಾಸ್ದು ಇಷ್ಟ ಆದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಟಾಟಾ ಎಲ್ರಿಗೂ, ಮತ್ತೆ ಇನ್ನೊಂದ್ಸಲ ಸಿಗ್ತೀನಿ.